ಹೇಳು ಬೇಬಿ. ಏನೋ ಅವಳ ಪಕ್ಕನ ಮಲಗಿದ್ಯಾ ನೀನು? ಇನ್ನು ಮಲಗಿಲ್ಲ ಬೇಬಿ. ಹಾಗಾದ್ರೆ ಮಲ್ಕೊಳಕ್ ಹೋಗ್ಬೇಕಾ? ಏನ್ ಬೇಬಿ ಹಿಂಗಂತೀಯ ನೀನು? ಅವಳ ಪಕ್ಕದಲ್ಲಿ ಮಲಗಿದ್ರೆ ಬೊಂಡೆ ಕಲೆ ಪಕ್ಕದಲ್ಲಿ ಮಲಗಿರಂಗಾಯ್ತದೆ. ಮಂಚ ಯಾವಾಗ ಮುರಿಯುತ್ತದಂತ ಗಡಗಡ ಅಂತಿರುತ್ತೆ. ಅದು ನಿಜಾನೇ. ಆದ್ರೆ ಅವತ್ತೇನೋ ಅಂದವಳು, ನಾನು ನಿನ್ನ ಜೋಡಿ ಅಲ್ಲ, ನಾನು ನೋಡಕ್ಕೆ ಹೆಂಗೆಂಗೋ ಇದೀನಿ ಅಂತ ಹೇಳಿದ್ಲಲ್ಲ, ಅದೆಲ್ಲ ನಿಜಾನಾ? ಬೇಬಿ ನೀನೇನ್ ಬೇಬಿ ಹೋಗಿ ಹೋಗಿ ಅವಳ ಮಾತ್ಕೆಲ್ಲ ತಲೆ ಕೆಡ್ಸ್ಕೊತಿದ್ಯಾ? ಅವಳೇನ್ ತ್ರಿಪುರ ಸುಂದರಿ ಇದ್ದಂಗ ಅವಳೆ ಬಿಳಿ ಫಾರಂ ಮುಂದೆ ಇದ್ದಂಗ ಅವಳೆ. ನಾಯಿ ಬಗಳು ರೇ ದೇವಲೋಕ ಕಾಡಾಯ್ತದ. ಪಾಪಿ ನನ್ ಮಗನೇ, ನನ್ನೇ ನಾಯಿ ಅಂತಿದ್ಯಾ? ಇದೆ ಕಣೋ ನಿಂಗೆ, ಇದೆ. ಬೇಬಿ ನಾನ್ ಸಾರಿ ಕೇಳ್ತಿದ್ದೀನಿ. ಸಾರಿ ಬೇಬಿ, ಬೇಜಾರ್ ಮಾಡ್ಕೋಬೇಡ. ಸಾರಿ ಗಿರಿ ಎಲ್ಲ ಆಗಲ್ಲ. ಅವಳ ಹತ್ರನೂ ಬೈಸ್ಕೊಂಡು ನಿಮ್ಮ ಅಪ್ಪನ ಹತ್ರನೂ ಅನ್ಸ್ಕೊಂಡಿದ್ದೀನಿ. ಅದಕ್ಕೆ ನಿನ್ ಪನಿಷ್ಮೆಂಟ್ ಆಗ್ಲೇಬೇಕು. ಪನಿಷ್ಮೆಂಟಾ? ಏನು? ನೋಡ್ಸಿನ, ನಾನು ಇನ್ನು ಒಂದಾಗಿರೋದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೇಳ್ತಿದ್ದಾರೆ. ಅದಕ್ಕೆ ಇವತ್ತು ನಾವು ಮೈಸೂರಿಗೆ ಡಿನ್ನರ್ಗೆ ಹೋಗ್ಲೇಬೇಕು. ಡಿನ್ನರ್ ಮುಗಿಸ್ಕೊಂಡು ರಾತ್ರಿ ಅಲ್ಲೇ ಇದ್ದು ಬೇಕಿದ್ರೆ ಬೆಳಗ್ಗೆ ಬರೋಣ. ಏನ್ ಹೇಳ್ತಿದ್ಯಾ ಬೇಬಿ? ರಾತ್ರಿ ಎಲ್ಲ ಪಾರ್ಟಿ ಮಾಡ್ಕೊಂಡು ಬೆಳಗ್ಗೆ ತನಕ ನಿನ್ ಜೊತೆನೇ ಇರ್ಬೇಕಾ? ಓಸಿ ಕಷ್ಟ ಆಯ್ತದಲ್ಲ ಬೇಬಿ. ಯಾಕೆ ಕಷ್ಟ? ನನ್ನ ಜೊತೆ ಇರಕ್ ನಿಂಗೆ ಇಷ್ಟ ಅಲ್ವಾ? ಇಬ್ರೇ ಯಾವ ಟೆನ್ಷನ್ ಇಲ್ಲದೆ ಇಡೀ ಜಗತ್ನೇ ಮರ್ತು ಬಿಡ್ಬೋದು. ಹೇಳು ಸೀನಾ. ಬೇಬಿ ಕೂಲ್ ಕೂಲ್, ನನ್ಗೂ ಬರಕ್ ಇಷ್ಟನೇ. ಅರೆ ಏನ್ ಮಾಡ್ಲಿ, ಆ ಮೂಟೆ ಮನೇಲೆ ಅವಳೆ, ಜೊತೆಗೆ ನಮ್ಮಪ್ಪನೂ ಅವನೇ. ಹೆಂಗ್ ಬರೋದು ಬೇಬಿ? ಅದ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ನೀನ್ ಬರ್ಬೇಕು ಅಷ್ಟೇ. ಒಳ್ಳೆ ಕತೆ. ಓಹೋ, ಅವಳ ಜೊತೆ ಡಿನ್ನರಿಗೆ ಹೋಗಿ ರಾತ್ರಿ ಪೂರ್ತಿ ಅವಳ ಜೊತೆನೇ ಇರ್ತೀಯ? ಪಾಪಿ ನನ್ನ ಮಗನೇ, ನಿನಗಿದೆ ಕಣೋ ಜಾತ್ರೆ. ಪೆದ್ದನ ಮಗನೇ, ನನಗೆ ಈ ಟುದ್ದ ಮಗಳವಳೆ. ನಾನೇ ಒಂದ್ ದಿನ ಕೂಡ ನನ್ನ ಹೆಂಡ್ರ ಪರ ವಹಿಸ್ಕೊಂಡು ಮಾತಾಡಿಲ್ಲ. ನನ್ನ ಮಗನೇ ನಿನಗೊಂದು ಎರೆಹುಳನೂ ಹುಟ್ಟಿಲ್ಲ, ಅವಾಗಲೇ ಹೆಂಡತಿ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ? ಅವ್ನಿಗೇನು ಗೊತ್ತಿಲ್ಲ, ಏನು ಮಾಡಬೇಡಿ, ಬಿಟ್ಬಿಡಿ. ಅತ್ತೆ ಒಂದ್ ನಿಮಿಷ. ಅಲ್ಲ, ನೀವು ಏನ್ ತೆಪ್ಪು ಮಾಡಿದೀರಾ ಅಂತ ಇವ್ರ ತವ ಈಟನ್ ಕೇಳ್ಕೊತಿದ್ದೀರಾ? ಅಲ್ಲ, ಊರ್ ಜನ ಕರೆದ್ರು ನಾವು ಹೋಗ್ ಬಂದ್ವಿ, ಅದ್ರಲ್ಲಿ ತೆಪ್ಪೇನೈತೆ? ಅದೇ ತಪ್ಪು. ಯಾರೇ ಕರೀಲಿ ಬರಕ್ಕಿಲ್ಲ ಅಂತ ಹೇಳ್ಬೇಕು, ಟೈಮ್ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ಅಜ್ಜಿ, ನಾನು ಹೋಗಕ್ಕಿಲ್ಲ ಅಂತಾನೆ ಹೇಳಿದ್ದು, ಆದ್ರೆ ನನಗ್ ಕಳ್ಸ್ಕೊಟ್ಟಿದ್ದು ನೀವೇಯ. ತಪ್ಪು ದೇವಸ್ಥಾನಕ್ಕೆ ಹೋಗಿರೋದ್ರಲ್ಲ, ನನ್ ಕಣ್ ತಪ್ಪಿಸಿ ಹೊರಗೆ ಹೋಗಿದ್ರಲ್ಲ ಅಲ್ಲಿರೋದು. ಬಾವಾ, ಕುರಿ ಮಂದೆನ ಸರಿಯಾಗಿ ಕಾಯಕ್ಕಾಗಿಲ್ಲ ಅಂತ ಹಿಂಡ್ಬಿಟ್ಟು ಓಡೋಗಿರೋ ಕುರಿನ ಬೈತಾರ? ನಮ್ದೇ ತಪ್ಪು ಅಂತ ತಿರುಗಿಸ್ಬೇಡ. ತಲೆ ಕೆಟ್ರ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ದೊರೆ, ಯಾಕೆ ಹೆದರ್ಕೋತಿದ್ದೀರಾ? ನಾನ್ ಮಾತಾಡ್ತಿದ್ದೀನಲ್ಲ, ಏನು ಆಗಕ್ಕಿಲ್ಲ. ಏನ್ರಿ ಅದು? ಅವಳು ಏನೂ ಆಗಲ್ಲ ಅಂತ ಹೇಳಿದ್ರು ಸುಮ್ನೆ ಇದ್ದೀರಲ್ಲ, ಯಾಕೆ? ನಿಮ್ ಕೈಲಿ ಏನೂ ಆಗಲ್ವಾ? ನಂಗೆ ಸುಮ್ನೆ ಕೋಪ ಹತ್ತಿಸ್ಬೇಡ. ಬಾವಾ, ನಾನು ಆ ಥರ ಏನು ಮಾತಾಡಿಲ್ವಲ್ಲ, ನೀವ್ಯಾಕೆ ಕೋಪ ಮಾಡ್ಕೋತಿದ್ದೀರಾ? ರಾಣಿ, ಸುಮ್ಮನಿದ್ ಬಿಡಮ್ಮ, ನಿಂದಮ್ಮಯ್ಯ ಅಂತೀನಿ. ಅಯ್ಯೋ ಅತ್ತೆ, ನಾನು ಹೇಳ್ತಿರೋ ಮಾತಿಲ್ಲಿ ಯಾಕೆ ಯಾರಿಗೂ ಅರ್ಥನೇ ಆಯ್ತಿಲ್ಲ. ಏ ರಾಣಿ, ಬಾಯ್ ಮುಚ್ಚೆ. ಅಯ್ಯೋ ಅಜ್ಜಿ, ನನ್ನ ಮಾತು ನಿಮಗೂ ಅರ್ಥ ಆಯ್ತಿಲ್ವಾ? ನಾನು ಏನು ಹೇಳಕ್ ಹೊರಟಿದ್ದೀನಂದ್ರೆ, ಮೊದಲನೇ ತತ್ತು ಯಾರಿಗೆ? ನನ್ನ ಚಿಕ್ಕ ಕೂಸಿಗೆ. ಎರಡನೇ ತುತ್ತು ಯಾರಿಗೆ? ದೊಡ್ಡ ಕೂಸಿಗೆ. ನಾನಾ? ಅಯ್ಯೋ ರೀ, ತಿನ್ರಿ. ಸರಿಯಾಗಿ ಕೂತ್ಕೊಂಡು ತಿನ್ಲ, ಅದೇನಪ್ಪ ಅಸಹ್ಯ. ಮೂರನೇ ತುತ್ತು ಅಣ್ಣ ನಿಮ್ಗೆ. ನಾಲ್ಕನೇ ತುತ್ತು
ತುತ್ತು ಕೊಟ್ಟಾಗ ನಂಗೆ ಇಷ್ಟೇ ಖುಷಿ ಆಗ್ತಾ ಇತ್ತು. ಅದಕ್ಕೇನು ಕೊಟ್ಟಿದ್ದಾರೆ, ಆದ್ರೆ ಅಣ್ಣ ಕೊಟ್ಟಂಗೆ ಯಾವತ್ತೂ ಆಗಿರ್ಲಿಲ್ಲ. ಆದ್ರೆ ಇವತ್ತೇನೋ ನೀನ್ ಕೊಟ್ಟಿದ್ ಕೈ ತುತ್ತು ತಿಂದ್ರೆ ಥೇಟ್ ಅಣ್ಣ ಕೊಟ್ಟಿದ್ ಕೈ ತುತ್ತು ತರನೇ ಅನಿಸ್ತು. ಅದೇನೋಪ್ಪ ಆಶ್ಚರ್ಯ. ಹೆತ್ತ ಮಗಳಿಗೆ ಅಮ್ಮನ ಕೈ ತುತ್ತು ಗೊತ್ತಾಗಲ್ವಾ? ಅಪ್ಪ ಮಹದೇಶ್ವರ, ಏನೇನು ಆಡಿಸ್ತೀಯೋ ಆಡಿಸು. ಪ್ರೀತಿಯಿಂದ ಯಾರೇ ಕೊಟ್ರು ಹಿಂಗೆ ಅನ್ಸ್ತೈತವ. ತಗೋ. ಅಣ್ಣ ನಿಮಗೆ ದೊಡ್ಡ ಕೂಸೆ ನಿಮಗೆ. ಅಯ್ಯೋ ದೇವ್ರೆ, ನಾನೇನಪ್ಪ ಮಾಡ್ಲಿ?